ಹಾಯ್ ಹಲೋ ನಮಸ್ಕಾರ. ಫ್ರೀಡಮ್ ಟಿವಿಯ ಲೀಗಲ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಇವತ್ತು ನಮ್ಮ ಜೊತೆಗೆ ಖ್ಯಾತ ವಕೀಲರಾಗಿರುವಂತಹ ವಿ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ಸರ್. ಓಕೆ ಸರ್. ಸೊ ಇವಾಗ ನ್ಯಾಯಾಲಯದಲ್ಲಿ ಮರಣದಂಡನೆ ಶಿಕ್ಷೆಯನ್ನ ನೀಡಿದ್ರೆ ಆ ಒಂದು ಶಿಕ್ಷೆ ಯಾಕಾಗಿ ಕೊಡ್ತಾರೆ ಅವರು? ಇಡೀ ಇರುವಂಥ ಎಲ್ಲ ಶಿಕ್ಷೆಗಳಲ್ಲಿ ಅತ್ಯಂತ ಘೋರವಾದಂಥ ಒಂದು ಶಿಕ್ಷೆ ನ್ಯಾಯಾಲಯಗಳು ಕೊಡುವಂಥದ್ದು ಅಂದರೆ ಅದು ಮರಣದಂಡನೆ. ಅದಕ್ಕಿಂತ ಮಿಗಿಲಾದ ಯಾವ ಶಿಕ್ಷೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮರಣದಂಡನೆಯನ್ನು ಯಾವ ಅಪರಾಧಗಳಿಗೆ ಕೊಡಬಹುದು ಅಂತ ಕೇಳಿದ್ರೆ ಕೇವಲ ಕೊಲೆಯ ಪ್ರಕರಣಗಳಲ್ಲಿ ಮಾತ್ರ ಮರಣದಂಡನೆ ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯ. ಅತ್ಯಾಚಾರ ಮತ್ತು ಕೊಲೆ ಏನು ಪ್ರಕರಣಗಳಿದೆ ಅದರಲ್ಲಷ್ಟೇ ಮರಣದಂಡನೆಯನ್ನು ಕೊಡೋದಕ್ಕೆ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅವಕಾಶ ಇರುವಂಥದ್ದು. ಹಾಗಾಗಿ ತಾವು ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು, ಎಲ್ಲ ಕೊಲೆಯ ಪ್ರಕರಣಗಳಲ್ಲೂ ಆರೋಪಿಗಳಿಗೆ ಮರಣದಂಡನೆಯನ್ನು ಕೊಡ್ತಾರಾ ಅಂತ. ಇಲ್ಲ. ಆದರೆ ನೋಡಿ, ನಮ್ಮಲ್ಲಿ ಒಂದು ಬಹಳ ಮುಖ್ಯವಾಗಿ ಮರಣದಂಡನೆಯನ್ನು ಕೊಡುವಂಥ ಪ್ರಸಂಗಗಳು ಯಾವುದು ಅನ್ನೋ ಪ್ರಶ್ನೆ ಬಂದಾಗ ರೇರೆಸ್ಟ್ ಆಫ್ ರೇರ್ ಕೇಸಸ್ ಓನ್ಲಿ ಅನ್ನುವಂಥ ಒಂದು ಕಾನೂನಿನ ವೇದ ವಾಕ್ಯ ಇದೆ. ಅಂದರೆ ಎಲ್ಲ ಕೊಲೆಯ ಕೇಸುಗಳಲ್ಲೂ ಸಹ ಮರಣದಂಡನೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಶುಡ್ ಬಿ ಎ ರೇರೆಸ್ಟ್ ಆಫ್ ರೇರ್ ಕೇಸ್. ಹಾಗಾದರೆ ನೀವು ಕೇಳ್ಬೋದು, ಯಾವುದನ್ನು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕರೀತಾರೆ? ಹಾಗಾದರೆ ಹೇಗೆ ಅದನ್ನು ಪರಿಗಣಿಸೋದು ಅಂತ. ಈಗ ಯಾರೋ ಒಬ್ಬ 2 ಕೊಲೆಯನ್ನು ಒಬ್ಬನೇ ಮಾಡಿದ್ದಾನೆ, ಹಾಗಾದರೆ ಅದು ರೇರೆಸ್ಟ್ ಆಫ್ ರೇರ್ ಕೇಸಾ? ಅದರಲ್ಲಿ ಮರಣದಂಡನೆ ಕೊಡ್ಬೋದಾ? ಅಥವಾ ಇನ್ಯಾರೋ ಒಂದೇ ಒಂದು ಕೊಲೆ ಮಾಡಿದ್ದಾನೆ, ಅವನಿಗೆ ಕೊಡೋ ಹಾಗಿಲ್ವಾ? ಖಂಡಿತ ಅದಲ್ಲ ಮಾನದಂಡ. ಮಾನದಂಡ ಏನಪ್ಪ ಅಂದರೆ ಆತ ಮಾಡಿರುವಂಥ ಕೊಲೆ ಏನಿದೆ, ಒಬ್ಬ ಮನುಷ್ಯನ ಹತ್ಯೆ ಏನಿದೆ, ಅದು ಯಾವ ಮಟ್ಟದ್ದು, ಯಾವ ರೀತಿಯದು, ಯಾವ ರೀತಿ ಒಂದು ಅತ್ಯಂತ ಘೋರವಾದಂಥ ರೀತಿಯಲ್ಲಿ ಚಿತ್ರಹಿಂಸೆಯನ್ನೆಲ್ಲ ಕೊಟ್ಟು ಒಬ್ಬ ಮನುಷ್ಯನ ಸಾಯಿಸಿದರೆ ಒಂದೇ ಕೊಲೆ ಮಾಡಿದರೂ ಮರಣದಂಡನೆಯನ್ನು ಕೊಡಬಹುದು. ಇನ್ನು ಯಾರೋ ಇಬ್ಬರನ್ನು ಗುಂಡಿಟ್ಟು ಒಂದೇ ಸಾರಿ ಕೊಂದಿರ್ಬೋದು ಒಂದೇ ಸಂದರ್ಭದಲ್ಲಿ, ಅವರು ಮರಣದಂಡನೆ ಕೊಡಬೇಕು ಅಂತೇನಿಲ್ಲ. ಅಂದರೆ 2 ಕೊಲೆ ಮಾಡಿದರೂ ಮರಣದಂಡನೆ ಇಲ್ಲ, ಆದರೆ ಒಂದೇ ಕೊಲೆ ಮಾಡಿದರೆ ಮರಣದಂಡನೆ ಇದೆ ಅನ್ನುವಂಥ ಒಂದು ಪ್ರಶ್ನೆ, ಜಿಜ್ಞಾಸೆ ಯಾರೆಲ್ಲಾದರೂ ಬರುತ್ತೆ. ಆದರೆ ಅದಕ್ಕೆ ಕಾರಣ ಏನು ಅಂದರೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದರೆ, ಉದಾಹರಣೆಗೆ ರಕ್ತ ಸಂಬಂಧಿಗಳನ್ನು ಕೊಂದುಬಿಟ್ಟಿರ್ತಾರೆ. ಅಣ್ಣನನ್ನು ತಮ್ಮನೋ, ತಮ್ಮನನ್ನು ಅಣ್ಣನೋ, ಅಥವಾ ಪತಿಯನ್ನು ಪತ್ನಿಯೋ, ಪತ್ನಿಯನ್ನು ಪತಿಯೋ. ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಮಕ್ಕಳನ್ನು ಕೊಂದಂಥ ತಂದೆ ತಾಯಿಗಳಿದ್ದಾರೆ, ತಂದೆ ತಾಯಿಗಳನ್ನು ಕೊಂದಂಥ ಮಕ್ಕಳಿದ್ದಾರೆ. ಇಂತಹದ್ದೆಲ್ಲ ಬಂದಾಗ ನ್ಯಾಯಾಲಯ ಅದನ್ನು ಸೂಕ್ಷ್ಮ ಕಣ್ಣುಗಳಿಂದ ನೋಡುತ್ತೆ. ಇದು ಏನಾದರೂ ಒಂದು ಪಕ್ಷ ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಬರಬಹುದಾ ಅಂತ. ಆಮೇಲೆ ಸಾಮಾನ್ಯವಾಗಿ ಮರಣದಂಡನೆಯನ್ನು ಕೊಟ್ಟೇ ಕೊಡುವಂಥ ಒಂದು ಪ್ರಕರಣ ಯಾವುದಪ್ಪ ಅಂತ ಹೇಳಿದರೆ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಪ್ರಕರಣ. ಯಾಕೆಂದರೆ ಇದು ನಮ್ಮ ಸಮಾಜವನ್ನು ಇತ್ತೀಚೆಗೆ ಕಾಡ್ತಾ ಇರತಕ್ಕಂಥ ಅತ್ಯಂತ ಘೋರ ಸಮಸ್ಯೆ ಇದು, ಯಾವುದು ಅತ್ಯಾಚಾರ ಮತ್ತು ಕೊಲೆ ಅನ್ನುವಂಥದ್ದು. ಇಂತಹ ಪ್ರಕರಣಗಳಲ್ಲಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ಪಕ್ಷ ಅತ್ಯಾಚಾರ ಕೊಲೆಯಾಗಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳಲ್ಲಿ 100ಕ್ಕೆ 99ರಷ್ಟು ಪ್ರಕರಣಗಳಲ್ಲಿ ಮರಣದಂಡನೆಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಈ ರೀತಿ ಯಾವುದು ಅಮಾನುಷವಾಗಿ, ಅತ್ಯಂತ ಅಮಾನುಷವಾಗಿ, ಕ್ಷುದ್ರವಾಗಿ ಕೊಲೆ ಏನಾದರೂ ಆಗಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ರೇರೆಸ್ಟ್ ಆಫ್ ರೇರ್ ಕೇಸ್, ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಮರಣದಂಡನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶದಲ್ಲಿ ಅಧಿಕೃತವಾಗಿ ಮರಣದಂಡನೆಯನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಕೇವಲ ಒಂದೇ ರೀತಿ ಪದ್ಧತಿ ಇದೆ. ಬೇರೆ ದೇಶಗಳಲ್ಲಿ ಅವರಿಗೆ ವಿಷಪ್ರಸಾನ ಮಾಡಿ ಅಥವಾ ಇಂಜೆಕ್ಷನ್ ಕೊಟ್ಟು ಕೊಲ್ಲುವಂಥ ಕೆಲವು ಕಡೆ ಇರಬಹುದೇನೋ, ಆದರೆ ನಮ್ಮ ದೇಶದಲ್ಲಿ ಆತನನ್ನು ನೇಣುಗಂಬಕ್ಕೆ ಹಾಕಿ ಕೊಲ್ಲೋದು ಮತ್ತು ಇರುವುದು ಅದೊಂದೇ ದಾರಿ. ಓಕೆ. ಸೊ ಈಗ ವಿಚಾರ ಏನು ಅಂತಂದ್ರೆ ಮರಣದಂಡನೆ ಎನ್ನುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿರುತ್ತೆ, ಅದನ್ನ ಅವರು ಹೇಳ್ಕೊಂಡಿರಲ್ಲ ಅಥವಾ ದೂರನ್ನ ದಾಖಲೆ ಕೂಡ ಮಾಡ್ಕೊಂಡಿರಲ್ಲ. ಸೊ ಯಾಕಾಗಿ ಅವರು ದೂರು ದಾಖಲೆ ಮಾಡೋಕೆ ಹಿಂಜರಿತಾರೆ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಇಂತಹ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಅದು ಪ್ರಕರಣಗಳು ಆಗಿರುತ್ತೆ, ಆದರೆ ನೀವು ಹೇಳಿದ ಹಾಗೆ
ಅವರು ದೂರು ಕೊಡೋದಕ್ಕೆ ಮುಂದೆ ಬರದೇ ಇರೋದರಿಂದ ಆ ಪ್ರಕರಣ ಬೆಳಕಿಗೆ ಬರದೆ ಅದೊಂದು ರೀತಿ ಮುಚ್ಚಿ ಹೋಗುತ್ತೆ, ಪ್ರಕರಣ ಮುಚ್ಚಿ ಹೋಗುತ್ತೆ. ನೋಡಿ, ಅದಕ್ಕೊಂದು ಕಾರಣ ಇದೆ. ಒಂದು ಹೆಣ್ಣು ಸಮಾಜದ ಮುಂದೆ ಬಂದು, ಜನರ ಮುಂದೆ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳೋದಕ್ಕೆ ಬಹುಶಃ ಆಕೆಯ ವೈಯಕ್ತಿಕವಾಗಿ ಏನು ಹೆಂಡತನ ಅಂತ ಒಂದಿದೆ, ಅದು ಆಕೆಯನ್ನು ಬಿಡೋದಿಲ್ಲ. ಇವತ್ತು ಜನ ನನಗೆ ಸಹಾನುಭೂತಿ ತೋರಿಸ್ಬೋದು, ಅಯ್ಯೋ ಪಾಪ ಈ ಹುಡುಗಿಗೆ ಆಯಿತು ಅಂತ ಅನ್ಬೋದು. ಆದರೆ ನಾಳೆ ನನ್ನನ್ನು ಜನ ಬೇರೆ ರೀತಿ ನೋಡ್ಬೋದು, ಒಂದು ರೀತಿ ಕೀಳರಿಮೆಯಿಂದ ನನ್ನನ್ನು ನೋಡ್ಬೋದು. ಆ ಕಾರಣಗಳಿಂದ ಆಮೇಲೆ ಇನ್ನೂ ಅವಿವಾಹಿತಳಾಗಿದ್ದ ಪಕ್ಷದಲ್ಲಿ ಈ ರೀತಿ ಆಗಿದೆ ಅಂದರೆ ನನ್ನ ಮುಂದಿನ ಜೀವನದಲ್ಲಿ ನನಗೆ ಮದುವೆ ಆಗದೇ ಇರ್ಬೋದು, ಯಾರೂ ಮದುವೆ ಮಾಡ್ಕೊಳ್ಳದೇ ಇರ್ಬೋದು. ಅಥವಾ ನಾನೇನಾದರೂ ಒಳ್ಳೆಯ ಕುಟುಂಬದಿಂದ ಬಂದಿದ್ದರೆ ಆ ಕುಟುಂಬದಲ್ಲಿ ನನ್ನ ಅಣ್ಣ ತಮ್ಮ ತಂದೆ ತಾಯಿಗೆ ಇದರಿಂದ ಅವಮಾನ ಆಗ್ಬೋದು, ಕೆಟ್ಟ ಹೆಸರು ಬರ್ಬೋದು. ಹೀಗೆ ಅಥವಾ ಮಕ್ಕಳಿದ್ದರೆ ಅಯ್ಯೋ ನಾಳೆ ಮುಂದೆ ನನ್ನ ಮಕ್ಕಳಿಗೆ ಇದರಿಂದ ಭವಿಷ್ಯಕ್ಕೆ ತೊಂದರೆ ಆಗ್ಬೋದು, ಇಂಥವ್ರ ಮಕ್ಕಳು ಅಂತಾಗುತ್ತೆ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಎಷ್ಟೋ ಘಟನೆಗಳಲ್ಲಿ ಬಂದು ದೂರನ್ನು ಕೊಡೋದಿಲ್ಲ, ಹಾಗಾಗಿ ಮುಚ್ಚಿ ಹೋಗುತ್ತೆ. ಆದರೆ ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದರೆ ಅದು ಯಾವುದಕ್ಕೂ ಹೆದರದೆ, ಯಾಕೆಂದರೆ ಅದರಿಂದ ನಾವು ಸಮಾಜಕ್ಕೆ ಕೊಡ್ತಾ ಇರತಕ್ಕಂಥ ಮಾಹಿತಿ ಒಳ್ಳೆಯದಲ್ಲ. ಅದು ಆ ಥರ ಅದನ್ನು ಹೇಳದೆ ಮಾಡದೆ ಇಟ್ಕೊಳ್ಳುವಂಥದ್ದು ಒಂದು ರೀತಿ ಪ್ರೋತ್ಸಾಹ ಕೊಟ್ಟ ಹಾಗಾಗುತ್ತೆ. ಅದಕ್ಕೋಸ್ಕರ ಇಂತಹ ಪ್ರಕರಣಗಳಲ್ಲಿ ನೊಂದ ಹೆಣ್ಣು ಮಕ್ಕಳು ನೇರವಾಗಿ ಬಂದು ಅಥವಾ ಮತ್ತೊಬ್ಬರ ಸಹಾಯವನ್ನು ತೆಗೆದುಕೊಂಡು ಕುಟುಂಬದ ಸದಸ್ಯರೋ ಅಥವಾ ಸಂಘ ಸಂಸ್ಥೆಗಳೋ ಯಾವುದನ್ನಾದರೂ ಸಹಾಯವನ್ನು ತೆಗೆದುಕೊಂಡು ಬಂದು ಪೊಲೀಸ್ ಠಾಣೆಗೆ ಬಂದು ದೂರನ್ನು ಸಲ್ಲಿಸಿ ಎಲ್ಲ ಮಾಹಿತಿಗಳನ್ನು ಕೊಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಹಾಗೆ ನೋಡ್ಕೋಬೇಕು. ಓಕೆ, ಈಗ ಅತಿ ಘೋರವಾಗಿ ಅಥವಾ ಅತ್ಯಂತ ಘೋರವಾಗಿ ಸಾಯಿಸಿರುವಂತಹ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕೂಡ ಮಾತಿದೆ. ಇವಾಗ ಆ ಒಂದು ಅಪರಾಧಿ ಆ ಒಂದು ಗಲ್ಲು ಶಿಕ್ಷೆಯಿಂದ ಅಥವಾ ನೇಣು ಕುಣಿಕೆಯಿಂದ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಅಥವಾ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ. ತುಂಬ ಒಳ್ಳೆಯದಮ್ಮ. ನೋಡಿ, ಇತ್ತೀಚೆಗೆ ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ. ಇದೇ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದಲ್ಲಿ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ. ಆ ಘಟನೆಯಲ್ಲಿ ಇಬ್ಬರು ಅಪರಾಧಿಗಳಿರ್ತಾರೆ. ಅಪರಾಧ ಸಾಬೀತಾಗುತ್ತೆ. ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಇದರ ಪ್ರಕರಣ ವಿಚಾರಣೆ ನಡೆದಿರುತ್ತೆ. ಸೆಷನ್ಸ್ ನ್ಯಾಯಾಧೀಶರು ಆ ಇಬ್ಬರಿಗೂ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ. ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ ಮೇಲೆ ಆದರೆ ಇವತ್ತಿಗೆ ಏನಾಗಿದೆ ಅಂದರೆ ಅವರಿಗೆ ಕೊಟ್ಟಿದ್ದಂಥ ಮರಣದಂಡನೆ ಶಿಕ್ಷೆ ರದ್ದಾಗಿದೆ. ಅದಕ್ಕೆ ಬದಲಾಗಿ ಅವರನ್ನು 35 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಗೆ ಒಳಪಡಿಸಲಾಗಿದೆ. ತಾವೊಂದು ಪ್ರಶ್ನೆ ಕೇಳ್ಬೋದು, ಹಾಗಾದರೆ ಅವರು ಅಪರಾಧ ಮಾಡಿರುವಂಥದ್ದು ಸಾಬೀತಾಗಿಲ್ವೇ ಅಂತ. ಸಾಬೀತಾಗಿದೆ. ಅಪರಾಧ ಸಾಬೀತಾಗಿರೋದ್ರಿಂದನೇ ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ಪರಿವರ್ತನೆ ಮಾಡಿರುವಂಥದ್ದು. ಆದರೆ ನೀವು ಕೇಳ್ಬೋದು, ಯಾಕೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನೇ ಯಾಕೆ ಕೊಡಲಿಲ್ಲ ಅಂತ. ನೋಡಿ, ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಮರಣದಂಡನೆ ವಿಷಯಕ್ಕೆ ಬಂದಾಗ ಮರಣದಂಡನೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಿಲ್ಲಿಂಗ್ ಎ ಪರ್ಸನ್. ಒಬ್ಬ ಮನುಷ್ಯನ ಸಾಯಿಸುವ ಒಂದು ಪ್ರಕ್ರಿಯೆ ಅದನ್ನು. ಆದರೆ ಅದು ಕೊಲೆ ಅಲ್ಲ. ಹೊರಗಡೆ ಒಬ್ಬ ಮನುಷ್ಯನ ಕೊಂದರೆ ಅದು ಕೊಲೆ ಆಗುತ್ತೆ. ನ್ಯಾಯಾಲಯ ಮರಣದಂಡನೆಯನ್ನು ಕೊಟ್ಟು ಅದರ ಮೂಲಕ ಒಬ್ಬ ಮನುಷ್ಯನ ಕೊಂದರೆ ಆತನ ತಪ್ಪಿಗೆ ಅದು ಶಿಕ್ಷೆ ಆಗುತ್ತೆ. ಹಾಗಾಗಿ ಆ ಶಿಕ್ಷೆ ಅತ್ಯಂತ ಘೋರವಾದ ಶಿಕ್ಷೆ ಮತ್ತು ಕೊನೆಯ ಒಂದು ಶಿಕ್ಷೆ, ಅದಕ್ಕಿಂತ ಮಿಗಿಲಾದ ಶಿಕ್ಷೆ ಇಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ನ್ಯಾಯಾಲಯ ಒಂದು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ 21ನೇ ವಿಧಿಯಲ್ಲಿ ಒಂದು ವಿಚಾರ ಇದೆ. ವ್ಯಕ್ತಿ ಸ್ವಾತಂತ್ರ್ಯ ಬಹಳ ಮುಖ್ಯವಾದಂಥದ್ದು. ಸಂವಿಧಾನದಲ್ಲಿರುವಂಥ ಹಕ್ಕುಗಳಲ್ಲಿ ಇದೊಂದು ಮೂಲಭೂತವಾದ ಹಕ್ಕು. ಈ 21ನೇ ವಿಧಿ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂದರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಸ್ವತಂತ್ರನಾಗಿ ಇರಲಿಕ್ಕೆ ಅವಕಾಶ ಇದೆ. ಸ್ವತಂತ್ರವಾಗಿ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು.
ಆತನನ್ನು ಯಾರೂ ಪ್ರಾಣಿಯಂತೆ ಪರಿಗಣಿಸಬಾರ್ದು, ಆತನ ಇಷ್ಟ ಬಂದಂತೆ ಕಾನೂನುಬದ್ಧವಾಗಿ ಬದುಕಬೇಕು, ಅವಕಾಶ ಇರಬೇಕು ಅಂತಿದೆ. ಈ ವಿಚಾರ ನಾನು ಹೇಳಿದ ಈ ಮಹಾರಾಷ್ಟ್ರದ ಪ್ರಕರಣದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂತು. ಒಂದು ಹೆಣ್ಣು ಮಗಳು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಕೆಯನ್ನು ರಾತ್ರಿ ಕ್ಯಾಬಲ್ಲಿ ರಾತ್ರಿ ಪಾಳೆಯದ ಡ್ಯೂಟಿ ಇರುತ್ತೆ, ಕರೆದುಕೊಂಡು ಹೋಗೋದಕ್ಕೆ ಆರೋಪಿ 2 ಪ್ರದೀಪ್ ಕೋಕಡೆ ಅನ್ನುವಂತಹ ಮನುಷ್ಯ ಅಲ್ಲಿಗೆ ಬರಬೇಕಾಗಿರುತ್ತೆ. ಆತ ಬಂದು ಆಕೆಯನ್ನು ಪಿಕ್ ಮಾಡಿ ಕರ್ಕೊಂಡು ಹೋಗಬೇಕು. ರಾತ್ರಿ 11ರಿಂದ ಮಾರನೇ ದಿನ ಬೆಳಗ್ಗೆ 9:30ವರೆಗೆ ಆಕೆಗೆ ತನ್ನ ಕೆಲಸ ಇರುತ್ತೆ. ಆತ ಎಂದಿನಂತೆ ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ. ಅವರ ಪ್ರೊಸೀಜರ್ ಏನು ಅಂದರೆ, ಆತ ಮನೆ ಹತ್ರ ಬಂದು ಒಂದು ಮಿಸ್ ಕಾಲ್ ಕೊಟ್ಟರೆ ಈಕೆ ಬಂದು ಕ್ಯಾಬಲ್ಲಿ ಕುಳಿತುಕೊಂಡು ತನ್ನ ಕಚೇರಿಗೆ ತೆರಳಬೇಕಾಗಿತ್ತು. ಅದು ಅವತ್ತು ಹಾಗೆ ನಡೆಯುತ್ತೆ. ಬರ್ತಾನೆ, ಮಿಸ್ ಕಾಲ್ ಕೊಡ್ತಾನೆ. ಆಕೆ ಕೆಳಗಡೆ ಬಂದಾಗ ಒಂದು ಆಶ್ಚರ್ಯ ಏನಪ್ಪ ಅಂದರೆ, ಆ ಕಾರಿನಲ್ಲಿ ಇನ್ನೊಬ್ಬ ಕೂತಿರ್ತಾನೆ. ಆತನ ಹೆಸರು ಪುರುಷೋತ್ತಮ ದಶರಥ್ ಬೊರಾಡೆ ಅನ್ನುವಂಥ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನು ಯುವಕ ಕೂತಿರ್ತಾನೆ. ಈಕೆಗೆ ಯಾವ ದಿವಸನೂ ಇಂತಹ ಅನುಭವ ಆಗಿರಲಿಲ್ಲ. ಆಕೆ ಕೇಳ್ತಾರೆ, ಯಾರು ಇವರು ನನ್ನ ಪಕ್ಕಕ್ಕೆ ಇಲ್ಲಿ ನನಗಿಂತ ಮುಂಚೆ ಕೂತಿದ್ದಾರೆ ಅಂದಾಗ, ಇವತ್ತ ಮೊದಲನೇವನು ಏನು ಡ್ರೈವಿಂಗ್ ಸೀಟಲ್ಲಿದ್ದಂಥ ಆರೋಪಿ 2 ಹೇಳ್ತಾನೆ, ಏನು ಹೆದರ್ಕೋಬೇಡಿ ಮೇಡಮ್, ಅವರು ನಮ್ಮ ಕಚೇರಿಯವರೇ, ನನ್ನ ಸ್ನೇಹಿತನೇ, ಆದ್ದರಿಂದ ನೀವು ಏನು ಗಾಬರಿ ಆಗೋದು ಬೇಡ, ಅವರು ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ, ನಿಮ್ಮ ಪಾಡಿಗೆ ನೀವು ಕಂಫರ್ಟಬಲಾಗಿ ಬನ್ನಿ ಅಂತ ಹೇಳ್ತಾನೆ. ಆ ನಂತರ ಆ ಹೆಣ್ಣು ಮಗಳು ಮಾರನೇ ದಿವಸ ಬೆಳಗ್ಗೆ 11 ಗಂಟೆಯಾದರೂ ಮನೆಗೆ ಮರಳಲ್ಲ. ಆಗ ಆಕೆಯ ಸಹೋದರಿ, ಆಕೆಯ ಅಕ್ಕ ಕಚೇರಿಗೆ ಫೋನ್ ಮಾಡಿ ಕೇಳ್ತಾರೆ, ತನ್ನ ತಂಗಿಯ ಕಚೇರಿಗೆ. ಆಕೆ ಗಾಬರಿ ಆಗ್ತಾರೆ ಉತ್ತರ ಬಂದಿದ್ದು ನೋಡಿ. ನಿನ್ನೆ ರಾತ್ರಿ ನಿಮ್ಮ ತಂಗಿ ಕಚೇರಿಗೆ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಗಾಬರಿಯಾಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಾಗ, ಎಂಥದ್ದು ನವಂಬರ್ 1ನೇ ತಾರೀಕು ಈ ಪ್ರಕರಣ ನಡೆಯುತ್ತೆ. ನವಂಬರ್ 2ನೇ ತಾರೀಕು ಆಕೆ ದೂರನ್ನು ದಾಖಲು ಮಾಡ್ತಾರೆ, ಯಾವಾಗ ತಂಗಿ ಮನೆಗೆ ಬಂದಿಲ್ಲ ಆವಾಗ. ಆ ಪ್ರಕರಣ ದಾಖಲಾದ ಮೇಲೆ ಕೆಲವು ಗಂಟೆಗಳಲ್ಲಿ ಪೊಲೀಸ್ನವರಿಗೆ ಬಹಳ ಚೆನ್ನಾಗಿ ಕ್ಲೂ ಸಿಗುತ್ತೆ ಇದರಲ್ಲಿ. ಏಕೆಂತಂದರೆ ಇದು ಯಾರೋ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಲ್ಲ, ಇದು ನೇರವಾಗಿ ಆಕೆನೇ ಹೋಗಿ ಕ್ಯಾಬ್ ಹೋಗಿ, ಕಚೇರಿಯ ಕ್ಯಾಬ್ ಅದು, ಅದರಲ್ಲೇ ಕುಳಿತು ಹೋಗಿ ಕಾಣಿಸ್ತಾ ಇಲ್ಲ ಅಂದರೆ, ಜೊತೆಗೆ ಇವರಿಬ್ಬರು ಕಾಣಿಸ್ತಾ ಇರಲ್ಲ. ಈತ ಅಂತೂ ಡ್ರೈವರ್ ಯಾರು ಇದ್ದ, ಅವನು ಕಾಣಿಸ್ತಾ ಇಲ್ಲ. ತಕ್ಷಣ ಆತನ ಹುಡುಕ್ತಾರೆ, ಮೊಬೈಲ್ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದಾಗ ಆತ ಸತ್ಯಸಂಗತಿಯನ್ನು ಹೇಳಿ ಆತ ಹೇಳ್ತಾನೆ, ನಾನು ಮತ್ತು ನನ್ನ ಗೆಳೆಯ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಂದಿದ್ದೀವಿ ಅಂತ ಪಾಪ ಹೇಳ್ತಾನೆ. ಆಕೆಯನ್ನು ಆ ರೀತಿ ಘೋರವಾಗಿ ಪಾಪ ಕೊಂದು ಬಿಟ್ಟಿರ್ತಾರೆ. ಅವರನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗುತ್ತೆ. ಮೊದಲು ಪ್ರಕರಣದಲ್ಲಿ ಜೈಲಿಗೆ ಮೊದಲು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ, ಪೊಲೀಸ್ ಕಸ್ಟಡಿಗೆ. ಅದಾದಮೇಲೆ ಜೈಲಿಗೆ ಕಳಿಸಿರ್ತಾರೆ, ಜೈಲಲ್ಲಿರ್ತಾರೆ. ಹಾಗಾದರೆ ಯಾಕೆ ಪ್ರಕರಣ ಇಷ್ಟೊಂದು ಸರಳವಾಗಿರುವಂಥ ಪ್ರಕರಣ ಭೇದಿಸೋದಕ್ಕೆ ಯಾಕೆ ತೊಂದರೆ ಆಯಿತು ಅಂದರೆ, ತೊಂದರೆ ಏನೂ ಆಗಿಲ್ಲ. ಆ ಪ್ರಕರಣದಲ್ಲಿ ಮಾನ್ಯ ಸೆಷನ್ಸ್ ನ್ಯಾಯಾಲಯ ಬಹಳ ತೀವ್ರಗತಿಯಲ್ಲಿ, ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ಮಾಡಿ ಇಬ್ಬರಿಗೂ ಮರಣದಂಡನೆಯನ್ನು ಘೋಷಿಸುತ್ತೆ. ಮರಣದಂಡನೆಯನ್ನು ಘೋಷಿಸಿದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅಪೀಲ್ ಹೋಗುವಂಥ ಅವಕಾಶ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಎಲ್ಲ ಪ್ರಕರಣಗಳಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ. ಅಪೀಲ್ ಹೋಗಿ ಆತ ಹೈಕೋರ್ಟಿಗೆ ಅಪೀಲ್ ಹೋಗ್ತಾನೆ. ಅಪೀಲ್ ಹೋಗಿ ಅದರ ಜೊತೆಗೆ ನಮ್ಮ ದೇಶದ ಸಂವಿಧಾನದಲ್ಲಿ ನೋಡಿ, ಇದು ಬಹಳ ಮುಖ್ಯವಾಗಿ ಮರಣದಂಡನೆಯ ವಿಚಾರವನ್ನು ಮಾತಾಡುವಾಗ ಈ 2 ಸಂವಿಧಾನದ ಪ್ರಕ್ರಿಯೆಗಳನ್ನು ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಯಾವ್ಯಾವುದು ಅಂದರೆ ಆರ್ಟಿಕಲ್ 72 ಆ್ಯಂಡ್ ಆರ್ಟಿಕಲ್ 164 ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 72ನೇ ವಿಧಿ ಮತ್ತು 164ನೇ ವಿಧಿ. ಇದು ಮರಣದಂಡನೆಗೆ ಸಂಬಂಧಿಸಿದಂತಹ ಒಂದು ಪ್ರಕ್ರಿಯೆ. ಅಂದರೆ ಯಾವುದಾದರೂ ಒಬ್ಬ ವ್ಯಕ್ತಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದರೆ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಏನು ಅಂದರೆ, ಆತಗೆ ಶಿಕ್ಷೆ ಆದಮೇಲೆ ಆತ ಮಾನ್ಯ ರಾಜ್ಯಪಾಲರಿಗಾಗಲಿ ಆರ್ಟಿಕಲ್ 164 ಕೆಳಗಡೆ, ಅಥವಾ ಮಾನ್ಯ ರಾಷ್ಟ್ರಪತಿಗಳಿಗಾಗಲಿ ಆರ್ಟಿಕಲ್ 72 ಕೆಳಗಡೆ ಕ್ಷಮೆಯನ್ನು ಕೋರಿ ಒಂದು ಅರ್ಜಿಯನ್ನು ಕೊಡಬಹುದು. ನನ್ನಿಂದ ತಪ್ಪಾಗೋಗಿದೆ, ನಾನು ಮಾಡಿದ್ದೀನಿ, ತಪ್ಪು ಮಾಡಿಲ್ಲ ಅಂತಲ್ಲ, ಆದರೆ ದಯವಿಟ್ಟು ನನಗೆ ಮರಣದಂಡನೆಯನ್ನು ಕೊಡಬೇಡಿ, ನನಗೆ ಹೇಗಾದರೂ ಮಾಡಿ ಕ್ಷಮೆಯನ್ನು ಕೊಡಿ, ಬೇಕಾದರೆ ನನಗೆ ಜೀವಾವಧಿ ಶಿಕ್ಷೆ ಕೊಡಿ,
ಮರಣದಂಡನೆ ಬೇಡ ಅಂತ ಕೇಳಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ತಾವೊಂದು ಪ್ರಶ್ನೆ ಕೇಳ್ಬೋದು, ಹಾಗೆ ಮಾಡಿದ್ರೆ ರಾಷ್ಟ್ರಪತಿಗಳಾಗಲಿ ಸಾಮಾನ್ಯ ರಾಜ್ಯಪಾಲರಾಗಲಿ ಕ್ಷಮೆ ಕೊಡ್ತಾರಾ ಅಂತ. ಇಲ್ಲ, ಭಾಳಷ್ಟು 99.9% ಪ್ರಕರಣಗಳಲ್ಲಿ ರಾಷ್ಟ್ರಪತಿಗಳಾಗಲಿ ರಾಜ್ಯಪಾಲರಾಗಲಿ ಕ್ಷಮೆಯನ್ನು ಕೊಡೋದಿಲ್ಲ. ಆದರೆ ಕಾನೂನಿನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿರೋದ್ರಿಂದ ಆ ಅವಕಾಶವನ್ನು ಎಲ್ಲರೂ ಬಳಸ್ಕೋತಾರೆ. ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಎಲ್ಲರೂ ಆ ಅವಕಾಶವನ್ನು ಯಾಕೆಂದರೆ ಸಂವಿಧಾನದಲ್ಲಿದೆ, ಬಳಸ್ಕೊಳ್ತಾರೆ. ಮತ್ತು ಆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ದಿವಸ ಹಿಡಿಯುತ್ತೆ. ಮತ್ತು ಅವರು ಯಾವ್ಯಾವ ಈ ಅಪರಾಧಿಯ ಬಗ್ಗೆ ರಾಷ್ಟ್ರಪತಿಗಳಿಗಾಗಲಿ ರಾಜ್ಯಪಾಲರಿಗಾಗಲಿ ವಿಚಾರಗಳನ್ನು ಕೊಡಬೇಕಾಗುತ್ತೆ. ಆತ ಯಾರು, ಆತನ ಹಿನ್ನೆಲೆ ಏನು, ಆತನ ಮೇಲೆ ಹಿಂದಿನ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳಿದೆಯಾ, ಆತನ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರಾ, ಆತನಿಗೆ ವಯಸ್ಸಾದ ತಂದೆ ತಾಯಿ ಇದ್ದಾರಾ, ಮತ್ತು ಬೇರೆಯವರು ಯಾರಾದರೂ ಜೀವನವನ್ನು ಇವ್ರ ಕುಟುಂಬವನ್ನು ನಡೆಸುವಂಥವ್ರು ಇದ್ದಾರಾ ಇಲ್ವಾ, ಇವನೊಬ್ಬನೇನಾ, ಹೀಗೆ ಅನೇಕ ವಿಚಾರಗಳನ್ನೆಲ್ಲ ಪರಿಗಣಿಸಿ ಅವರು ಅದರ ವರದಿಯನ್ನು ಪೊಲೀಸಿನವರು ಮಾನ್ಯ ರಾಷ್ಟ್ರಪತಿಗಳಿಗೆ ಅಥವಾ ಮಾನ್ಯ ರಾಜ್ಯಪಾಲರಿಗೆ ಕೊಡ್ತಾರೆ. ಅದಾದ ಮೇಲೆ ಅವರು ಅದನ್ನು ಆದಷ್ಟು ಬೇಗ ಪರಿಗಣಿಸಿ ಒಂದು ಪಕ್ಷ ಈ ಅರ್ಜಿಯನ್ನು ತಿರಸ್ಕರಿಸಿದರೆ ಆಗ ನ್ಯಾಯಾಲಯದ ಪ್ರಕ್ರಿಯೆ ಮತ್ತೆ ಪ್ರಾರಂಭ ಆಗುತ್ತೆ. ನ್ಯಾಯಾಲಯದ ಪ್ರಕ್ರಿಯೆ ಮತ್ತೆ ಪ್ರಾರಂಭ ಆಗಿ ಆತನಿಗೆ ಸೆಷನ್ಸ್ ನ್ಯಾಯಾಧೀಶರು ಈ ಪ್ರತಿ ತಲುಪಬೇಕು. ಅವ್ರಿಗೆ ಸೆಷನ್ಸ್ ನ್ಯಾಯಾಧೀಶರಿಗೆ ಈ ಕ್ಷಮೆಯನ್ನು ಕೋರಿದ ಅರ್ಜಿ ವಜಾ ಆಗಿದೆ ಅನ್ನುವಂಥದ್ದು ಅವರಿಗೆ ಗಮನಕ್ಕೆ ಬಂದಾಗ ಇದರ ಕರ್ತವ್ಯ ಜೈಲ್ ಸೂಪರಿಂಟೆಂಡೆಂಟ್ ಅಂತ ಯಾರಿರ್ತಾರೆ ಅವರು ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ಹೀಗೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ತಿರಸ್ಕರಿಸಿದ್ದಾರೆ, ಹಾಗಾಗಿ ತಾವು ಮುಂದಿನ ಕ್ರಮ ಕೈಗೊಳ್ಬೋದು ಅಂದಾಗ ಅವರು ಒಂದು ಡೆತ್ ವಾರಂಟ್ ಅಂತ ಇಶ್ಯೂ ಮಾಡ್ತಾರೆ. ಅಂದರೆ ಈತನನ್ನು ಇಂಥ ದಿವಸ ನೇಣುಗಂಬಕ್ಕೆ ಹಾಕಿ ಅಂತ. ಈ ನಾನು ಹೇಳಿದ ಈ ಮಹಾರಾಷ್ಟ್ರದ ಈ ಪ್ರಕರಣದಲ್ಲಿ ಏನಾಗುತ್ತೆ, ಆತ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಅವರಿಬ್ಬರು ಅರ್ಜಿಯನ್ನು ಹಾಕ್ತಾರೆ. ಅದೊಂದಷ್ಟು ದಿವಸ ಪ್ರಕರಣ ಅಲ್ಲಿರುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ನಡೆಯುವಾಗ ಭಾಳಷ್ಟು ದಿನ ಕಳೆದು ಹೋಗುತ್ತೆ. ಅದಾದ ಮೇಲೆ ಹೈಕೋರ್ಟಿಗೆ ಹೋಗ್ತಾರೆ ಇವರು, ಯಾರು ಈ ಅಪರಾಧಿಗಳು. ಹೋಗಿ ಇಲ್ಲ ನಮಗೆ ಶಿಕ್ಷೆಯನ್ನು ಕೊಟ್ಟಿರುವಂಥ ತಪ್ಪು, ದಯವಿಟ್ಟು ಶಿಕ್ಷೆಯನ್ನು ರದ್ದುಪಡಿಸಿ ಅಂತ ಪ್ರತಿಯೊಬ್ಬ ಅಪರಾಧಿಗಳು ಹೋಗೋ ಹಾಗೆ ಅವರು ಹೋಗ್ತಾರೆ. ಆಗ ಮಹಾರಾಷ್ಟ್ರ ಹೈಕೋರ್ಟ್, ಮಹಾರಾಷ್ಟ್ರ ಉಚ್ಚ ನ್ಯಾಯಾಲಯ ಒಂದು ಮಹತ್ತರವಾದ ತೀರ್ಪನ್ನು ಕೊಡುತ್ತೆ. ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯ ಮರಣದಂಡನೆಗೆ ಶಿಕ್ಷೆಗೆ ಗುರಿಯಾದ ಮೇಲೆ ಆತನ ಮಾನಸಿಕ ಕ್ಷೋಭೆ ಜಾಸ್ತಿ ಆಗುತ್ತೆ. ಯಾವುದೇ ಹೋದರೂ ಅವರು ಮನುಷ್ಯರೇ ಆಗಿರ್ತಾರೆ, ಮಾನಸಿಕ ಸ್ಥಿತಿ ಬದಲಾಗುತ್ತೆ. ಅವ್ರಿಗೆ ಎಲ್ಲರಂತೆ ಸಾಮಾನ್ಯರಂತೆ ಇರೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಮುಗಿಸ್ಬೇಕು. ಒಂದು ಪಕ್ಷ ಮರಣದಂಡನೆಯನ್ನು ಕೊಟ್ಟಿದ್ದು ತಪ್ಪಲ್ಲ, ಕೊಟ್ಟ ಮೇಲೆ ಆ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಮಾಡಿ ಮುಗಿಸ್ಬೇಕು. ಅದು ಬಿಟ್ಟು ನೀವು ಇಷ್ಟು ದಿನಗಳ ಕಾಲ ಕಳೆದು ವರ್ಷಗಳೇ ಕಳೆದು ಈಗ ಅವನಿಗೆ ನಾವು ಮರಣದಂಡನೆಯನ್ನು ಕೊಡ್ತೀವಿ, ಆತನನ್ನು ನೇಣುಗಂಬಕ್ಕೆ ಏರಿಸ್ತೀವಿ ಅಂದರೆ ಅದು ಭಾರತ ಸಂವಿಧಾನದ ಆರ್ಟಿಕಲ್ 21 ಸಂವಿಧಾನ ಏನಿದೆ ಇದಕ್ಕೆ ವಿರುದ್ಧವಾಗಿ ಅನಿಸುತ್ತೆ. ಆಮೇಲೆ ಸಾಮಾನ್ಯವಾಗಿ ಯಾರಿಗೆ ಮರಣದಂಡನೆ ಆಗುತ್ತೋ ಅವರನ್ನು ಜೈಲಿನಲ್ಲಿ ಬೇರೆ ಕೈದಿಗಳ ಜೊತೆ ಇಟ್ಟಿರಲ್ಲ. ಅವ್ರಿಗೆ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ನಾವು ಕಾನೂನಲ್ಲಿ ಕರಿತೀವಿ. ಅಂದರೆ ಒಬ್ಬರನ್ನೇ ಒಂದು ಕೊಠಡಿಯಲ್ಲಿ ಕೂಡಿ ಹಾಕೋದು, ಇನ್ಯಾರೂ ಇರಲ್ಲ ಅವ್ರ ಜೊತೆ. ಒಂದೊಂದು ಕೊಠಡಿಗೆ ಒಬ್ಬರೇ ಇರ್ತಾರೆ, ಅಲ್ಲೇ ಅವ್ರನ್ನೇ, ಅದು ಕತ್ತಲೆ ಕೋಣೆ ಥರ ಇರುತ್ತೆ. ಆದರೆ ಒಂದು ರೀತಿ ಏಕಾಂತದ ಬದುಕು, ಮಾನಸಿಕವಾಗಿ ತುಂಬ ಹಿಂಸೆ ಕೊಡುವಂಥದ್ದು. ಆದರೆ ಅವರನ್ನು ಬೇರೆಯವ್ರ ಜೊತೆ ಬಿಡೋಕ್ಕಾಗಲ್ಲ, ಯಾಕೆಂದರೆ ಅವರ ವರ್ತನೆ ಒಮ್ಮೆ ಇದ್ದ ಹಾಗೆ ಇನ್ನೊಂದು ಸಾರಿ ಇರಲ್ಲ. ಯಾವ ಮನುಷ್ಯ ಮರಣದಂಡನೆಯನ್ನು ಎದುರಿಸ್ತಾ ಇರ್ತಾನೋ ಆತ ಒಬ್ಬ ಸಾಮಾನ್ಯ ಮನುಷ್ಯನಾಗಿರಲ್ಲ. ಒಮ್ಮೆ ಸಾಮಾನ್ಯ ಮನುಷ್ಯನಂತೆ ವರ್ತಿಸಿದರೂ ಮತ್ತೊಮ್ಮೆ ಆತ ಕ್ಷುದ್ರನಾಗ್ಬೋದು. ಬೇರೆ ಏನು ಜೈಲಿನಲ್ಲಿರುವಂಥ ಅದು ಬೇರೆ ಆರೋಪಿಗಳು ಅಪರಾಧಿಗಳು ಏನಿದ್ದಾರೆ ಅವ್ರಿಗೆ ತೊಂದರೆ ಮಾಡ್ಬೋದು, ಅವ್ರ ಜೀವಕ್ಕೆ ಅಪಾಯ ಮಾಡ್ಬೋದು. ಆ ಎಲ್ಲ ಕಾರಣಗಳಿಂದ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನುವಂಥ ಜಾಗದಲ್ಲಿ, ಒಂದೇ ಒಬ್ಬನೇ ಇರುವಂಥ ಜಾಗದಲ್ಲಿ ಇಟ್ಟಿರ್ತಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ಹೇಳುತ್ತೆ, ಬಾಂಬೆ ಉಚ್ಚ ನ್ಯಾಯಾಲಯ, ನೀವೀಗಾಗಲೇ ಅವರಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಾಗಿದೆ, ಮರಣದಂಡನೆ ಶಿಕ್ಷೆ ಕೊಟ್ಟಿರೋ ಒಂದೇ ಕಾರಣದಿಂದ ಸಾಲಿಟರಿ ಕನ್ಫೈನ್ಮೆಂಟಿಗೆ ಕಳಿಸಿರ್ತೀರಾ, ಅಲ್ಲಿ ಒಬ್ಬರೇ ಮಾನಸಿಕ ಹಿಂಸೆ ಅನುಭವಿಸಿರ್ತಾನೆ. ಇದನ್ನು ನೀವು ಇಷ್ಟು ವರ್ಷಗಳ ಕಾಲ ಹೇಳ್ಕೊಂಡು ಬಂದಿರೋದ್ರಿಂದ ಅದೇ ಮನುಷ್ಯನಿಗೆ ಯಾರೋ ಮಾನಸಿಕವಾಗಿ ಇಷ್ಟು ಹಿಂಸೆ ಅನುಭವಿಸಿದಾನೋ ಆತನಿಗೆ ಮತ್ತೆ ಮರಣದಂಡನೆಯನ್ನು ಕೊಡೋದು ಇನ್ನೂ ಸೂಕ್ತ ಅನ್ನಿಸ್ತಾ ಇಲ್ಲ. ಹಾಗಂತ ಅವನನ್ನು ಬಿಟ್ಟು ಕಳಿಸ್ಬೇಕು ಅಂತಲ್ಲ, ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ,
ಏನು ಅಂದರೆ ಅವರು ಇಬ್ಬರಿಗೂ ಮರಣದಂಡನೆಯನ್ನು ಕೊಡುವುದಕ್ಕೆ ಬದಲಾಗಿ ಇಬ್ಬರನ್ನು 35 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಡಿಸ್ತಾ ಇದ್ದೀವಿ. ಅಂದರೆ ಉಚ್ಚ ನ್ಯಾಯಾಲಯಕ್ಕಾಗಲಿ ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಅಂತಹ ಒಂದು ಅವಕಾಶ ಇದೆ. ಆಮೇಲೆ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆಯನ್ನು ಕೊಟ್ಟರೆ ಆ ಮರಣದಂಡನೆಯನ್ನು ಸೆಷನ್ಸ್ ನ್ಯಾಯಾಲಯವೇ ಜಾರಿಗೆ ತರೋಕ್ಕಾಗಲ್ಲ, ಅದು ಹೈಕೋರ್ಟಿನ ಒಪ್ಪಿಗೆಯನ್ನು ಪಡ್ಕೋಬೇಕು. ಹೈಕೋರ್ಟ್ ಒಪ್ಪಿಗೆ ಕೊಟ್ಟರೆ ಮಾತ್ರ ಸೆಷನ್ಸ್ ನ್ಯಾಯಾಲಯ ಡೆತ್ ವಾರಂಟ್ ಇಶ್ಯೂ ಮಾಡೋಕ್ಕಾಗುತ್ತೆ. ಹಾಗಾಗಿ ಹೈಕೋರ್ಟ್ ಬರುತ್ತೆ. ಇದರಿಂದ ಸ್ಟೇಟ್ ಗೌರ್ನಮೆಂಟ್ ಆಫ್ ಮಹಾರಾಷ್ಟ್ರ ಅಪೀಲ್ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ. ಅಂದರೆ ಅವರಿಗೆ ಮರಣದಂಡನೆಯನ್ನು ರದ್ದು ಮಾಡಿ ಜೀವಾವಧಿ ಶಿಕ್ಷೆಯನ್ನಾಗಿ ಮಾರ್ಪಡಿಸಿದ್ದು ಸರಿ ಇಲ್ಲ, ಮರಣದಂಡನೆಯನ್ನೇ ಮಾಡಬೇಕಾಗಿತ್ತು, ಅದೇ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಅಂತ ಹೋದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟಿನ ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ. ಹೇಳುತ್ತೆ ಅವರು, ಹೌದು ನಮಗೇನೋ ಹೈಕೋರ್ಟಿನ ತೀರ್ಪಿನಲ್ಲಿ ಅಂಥ ತಪ್ಪು ಕಾಣಿಸ್ತಾ ಇಲ್ಲ, ವರ್ಷಗಳು ತಿಂಗಳುಗಳಲ್ಲ ವರ್ಷಗಳು ನೀವು ಎಕ್ಸಿಕ್ಯೂಟ್ ಮಾಡದೆ ವಾರಂಟನ್ನು ಇಟ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ದೇರ್ ಈಸ್ ಎನ್ ಅನ್ರೀಸನಬಲ್ ಡಿಲೇ, ಇನಾರ್ಡಿನೇಟ್ ಡಿಲೇ, undue delay in executing the warrant which causes mental torture to the harassment to the accused. Therefore we are of the opinion that extending life imprisonment for 35 years instead of capital punishment is correct and we upheld the ಜಡ್ಮೆಂಟ್ ಆಫ್ ದಿ ಆನರಬಲ್ ಹೈಕೋರ್ಟ್ ಅಂತ ಹೇಳಿ ಆ ಕಾರಣದಿಂದ ತಪ್ಪಿಸ್ಕೊಂಡು ಈಗ ಅವರು ಜೈಲಲ್ಲಿದ್ದಾರೆ. ಬಟ್ 35 ವರ್ಷ ಜೈಲಲ್ಲಿರೋ ಸಾಧಾರಣವಾದ ವಿಚಾರ ಅಲ್ಲ, ಆದರೆ ಇರಬೇಕು. ಆದರೆ ಕೇವಲ ಒಂದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಅಂತ ನಾವು ಹೇಳ್ತೀವಿ. ಈ ಏನು ಅಧಿಕಾರಿಗಳು ಅವರು ಸ್ವಲ್ಪ ಈ ಪ್ರಕ್ರಿಯೆಗಳನ್ನು, ನ್ಯಾಯಾಂಗ ಪ್ರಕ್ರಿಯೆಗಳನ್ನು ರಾಜ್ಯಪಾಲರ ಕಚೇರಿಗೆ ತಲುಪಿಸೋದ್ರಲ್ಲಿ, ರಾಷ್ಟ್ರಪತಿಗಳ ಕಚೇರಿಗೆ ತಲುಪಿಸೋದ್ರಲ್ಲಿ ಒಂದಷ್ಟು ಡಿಲೇ ಮಾಡಿದ್ರು. ಈ ಎಲ್ಲದರ ಒಟ್ಟಾಗಿ ಈ ಪ್ರಕರಣ ತುಂಬ ತಡವಾಗಿದ್ದರಿಂದ ಆ ಇಬ್ಬರು ಅಪರಾಧಿಗಳು ನೇಣು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಮೇಡಮ್. ಓಕೆ, ಎಸ್ ಸರ್. ಒಂದು ಕೇಸ್ನಲ್ಲಿ, ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕೇಸ್ನಲ್ಲಿ ಸಾಕ್ಷಿಗಳು ಎಷ್ಟು ಮುಖ್ಯ ಆಗುತ್ತೆ? ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಇದು. ನೋಡಿ, ಈಗ 2 ಭಾಗಗಳಾಗಿ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಬರೀ ರೇಪ್ ಆಗಿರುತ್ತೆ, ಮರ್ಡರ್ ಆಗಿರಲ್ಲ ಅಂದಾಗ, ಅತ್ಯಾಚಾರ ಆಗಿದೆ ಆದರೆ ಆಕೆ ಕೊಲೆಯಾಗಿಲ್ಲ, ಬದುಕಿದಳೆ ಎಂದಾಗ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯ ತೀರ್ಮಾನ ಮಾಡೋದು ತುಂಬ ಸುಲಭ. ಯಾಕೆ ಅಂದರೆ ಸ್ವತಃ ನಾವು ನ್ಯಾಯಾಲಯದ ಭಾಷೆಯಲ್ಲಿ ವಿಕ್ಟಿಮ್ ಅಂತ ಕರಿತೀವಿ, ಆಕೆಯನ್ನು ಪ್ರಾಸಿಕ್ಯೂಟ್ರಿಕ್ಸ್ ಅಂತ ಕರಿತೀವಿ. ಯಾರ ಮೇಲೆ ಅತ್ಯಾಚಾರ ಆಗಿದೆಯೋ ಆಕೆಯೇ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿಯನ್ನು ನೀಡುವುದರಿಂದ, ಬೇರೆ ಸಾಕ್ಷಿಗಳಿಗಿಂತ ಬಹಳ ಪ್ರಮುಖ ಸಾಕ್ಷಿ ಆಕೆ ಬರ್ತಾಳೆ. ಆಕೆ ಬಂದು ತನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು, ತನ್ನ ಮೇಲೆ ಆಗಿರ್ತಕ್ಕಂಥ ತೊಂದರೆಯನ್ನು ಆಕೆ ಹೇಳಿಕೊಂಡು ಅತ್ಯಾಚಾರ ಆಗಿದೆ ಅನ್ನೋದನ್ನು ಹೇಳಿದಾಗ ನ್ಯಾಯಾಲಯಕ್ಕೆ ಭಾಳ ಸುಲಭವಾಗಿ ನಡೆದಿರುವಂಥ ಘಟನೆ ವೇದ್ಯವಾಗುತ್ತೆ, ನ್ಯಾಯಾಲಯ ತೀರ್ಪು ಕೊಡೋಕ್ಕೆ ಸಾಧ್ಯವಾಗುತ್ತೆ. ಆದರೆ ತಾವು ಇನ್ನೊಂದೊಂದು ಹೇಳಿದೆ, ಏನು ಅಂದರೆ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳಲ್ಲಿ ಏನಾಗುತ್ತೆ, ಪಾಪ ಆಕೆ ಇರಲ್ಲ, ಆಕೆ ಬದುಕಿರಲ್ಲ. ಅಂದಮೇಲೆ ಬೇರೆಯ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯ ತೀರ್ಪನ್ನು ಕೊಡಬೇಕಾಗುತ್ತೆ. ಸಾಂದರ್ಭಿಕ ಸಾಕ್ಷಿಗಳು ನಿಜವಾಗಿ ತೊಂದರೆ ಅನುಭವಿಸಿದ ವ್ಯಕ್ತಿ ಇಲ್ಲ, ಸತ್ತೋಗಿದ್ದಾರೆ. ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ತಪ್ಪಿತಸ್ಥರೇ ಅಲ್ವೇ ಅನ್ನೋ ತೀರ್ಮಾನ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ನೋಡಿ, ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಬಹಳ ಪ್ರಮುಖವಾಗಿ ನ್ಯಾಯಾಲಯಗಳಲ್ಲಿ ಬರುವಂತಹ ಸಾಕ್ಷಿಗಳು, ನ್ಯಾಯಾಲಯ ಪರಿಗಣಿಸುವಂಥ 2 ಸಾಕ್ಷಿಗಳು ಅಂದರೆ, ಒಂದು ವೈದ್ಯರ ಸಾಕ್ಷಿ, ಯಾರು ಪರೀಕ್ಷೆ ಮಾಡಿರ್ತಾರೆ, ಪೋಸ್ಟ್ಮಾರ್ಟಮ್ ಮಾಡಿರ್ತಾರೆ, ಆ ವೈದ್ಯರು ಏನು ವರದಿ ಕೊಟ್ಟಿದ್ದಾರೆ ಅಂತ. ಸಾಮಾನ್ಯವಾಗಿ ಆ ವೈದ್ಯರು ವರದಿಯನ್ನು ಕೊಡುವಾಗ ಪೋಸ್ಟ್ಮಾರ್ಟಮಲ್ಲಿ ಈಗ ಈ ರೀತಿ ಕೊಟ್ಟಿರ್ತಾರೆ, ಈಕೆಯ ಮೇಲೆ ಅತ್ಯಾಚಾರವಾಗಿ, ನಾನು ಹೇಳಿದ ಪ್ರಕರಣದಲ್ಲಿ ಹಾಗೆ ಕೊಟ್ಟಿರೋದು, ಅತ್ಯಾಚಾರವಾಗಿ ನಂತರ ಕೊಲೆಯಾಗಿದೆ, ಹಾಗಾಗಿ ಆಕೆಯ ಮೈ ಮೇಲೆ ಆಕೆ ರೆಸಿಸ್ಟ್ ಮಾಡಿದ್ದರಿಂದ ಗಾಯಗಳಾಗಿದೆ ಅಂತ ವರದಿ ಕೊಟ್ಟಿರ್ತಾರೆ. ಇಲ್ಲಿ ವೈದ್ಯರ ವರದಿಯ ಆಧಾರದ ಮೇಲೆ ಅವರಿಬ್ಬರಿಗೂ ಮರಣದಂಡನೆಯನ್ನು ಕೊಡಲಾಗಿತ್ತು. ಇನ್ನೊಂದು, ವೈದ್ಯಕೀಯ ಪರೀಕ್ಷೆಯನ್ನು ಈ ಅತ್ಯಾಚಾರ ಪ್ರಕರಣಗಳಲ್ಲಿ ಮಾಡುವಾಗ ಸತ್ತ ವ್ಯಕ್ತಿಯ ರಕ್ತದ ಗ್ರೂಪು ಅದನ್ನೆಲ್ಲ ಪರಿಗಣಿಸಿ, ಮತ್ತು ಈಗೇನು ಅಪರಾಧಿಗಳಿದ್ದಾರೆ ಇವರ ರಕ್ತ ಪರೀಕ್ಷೆ ಮಾಡಿ,
ಇವರ DNA ಪರೀಕ್ಷೆ ಮಾಡಿ, ಇವರು ಸೆಮೆನ್ ಟೆಸ್ಟ್ ಮಾಡಿ, ಇವುಗಳೆಲ್ಲ ನೋಡಿ ಸಾಂದರ್ಭಿಕ ಸಾಕ್ಷಿಗಳನ್ನು ನೋಡಿ ಆಕೆ ಕೊನೆಯಲ್ಲಿ ಇವ್ರ ಜೊತೆ ಇದ್ದಿದ್ದು ಯಾವಾಗ. ಈಗ ಉದಾಹರಣೆಗೆ ನಾನು ಹೇಳಿದ ಪ್ರಕರಣದಲ್ಲಿ ಒಂದಂತೂ ಸತ್ಯ, ರಾತ್ರಿ ಆಕೆ ಯಾವಾಗಿಂದ ಕಾಣಿಸ್ತಾ ಇಲ್ಲ ಅಂದರೆ ಯಾವಾಗ ಆಕೆ ಪಾಪ ಕ್ಯಾಬ್ ಹತ್ತಿದಳೋ ಆ ಹೆಣ್ಣುಮಗಳು, ಆ ನಂತರ ಅವಳು ಕಾಣಿಸ್ತಾ ಇಲ್ಲ. ಕ್ಯಾಬ್ ಹತ್ತಿದಾಗ ಇದ್ದಿದ್ದು ಇದೇ ಅಪರಾಧಿ ಜೊತೆ, ಈ ಇಬ್ಬರು ಅಪರಾಧಿಗಳ ಜೊತೆನೇ ಇದ್ದಿದ್ದರಿಂದ, ಅವರು ಒಪ್ಕೊಂಡಿರೋದ್ರಿಂದ, ನಮ್ಮ ಜೊತೆನೇ ನಾವೇ ಕರ್ಕೊಂಡು ಹೋಗಿದ್ದು ಅಂತ ಒಪ್ಪಿರೋದ್ರಿಂದ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಅಲ್ಲೇ ಅವರಿಗೆ ಮರಣದಂಡನೆಯನ್ನು ಕೊಡಲಾಗಿತ್ತು. ಹಾಗಾಗಿ ಬಹಳ ಪ್ರಮುಖ ಸಾಕ್ಷಿ. ಉಳಿದಂತೆ ಬೇರೆ ಎಲ್ಲ ಸಾಕ್ಷಿಗಳು ಏನು, ಅವರು ಮೊದಲೇ ಪರಿಚಯಸ್ಥರಾಗಿದ್ದರ ಅಥವಾ ಪರಿಚಯ ಇಲ್ಲದೆ ಹೊಸಬರ, ಕಿಡ್ನ್ಯಾಪ್ ಆ್ಯಂಡ್ ರೇಪ, ಅಥವಾ ಗೊತ್ತಿರೋ ವ್ಯಕ್ತಿ ಕರ್ಕೊಂಡು ಹೋಗಿ ಮಾಡಿರೋದ, ಅಥವಾ ಯಾರಾದರೂ ಪ್ರೀತಿಸ್ತಾ ಇದ್ದವನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಏನಾದರೂ ಅತ್ಯಾಚಾರ ಮಾಡಿರ್ಬೋದಾ, ನಂಬಿಕೆಯಿಂದ ಹೋಗಿ ಆತನ ಜೊತೆ ಆಕೆ ಅತ್ಯಾಚಾರಕ್ಕೊಳಗಾಗಿರ್ಬೋದಾ. ಹೀಗೆ ಅನೇಕ ವಿಚಾರಗಳನ್ನು ಪರಿಗಣಿಸಿ, ಸಾಕ್ಷ್ಯಗಳನ್ನು ಪರಿಗಣಿಸಿ ನ್ಯಾಯಾಲಯ ಶಿಕ್ಷೆಯನ್ನು ಕೊಡುತ್ತೆ. ಓಕೆ, ಸೊ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದ್ದೇ ಇದೆ. ಯಾವುದೋ ಒಂದು ಕೇಸಿನ ಒಂದು ವಿಚಾರವಾಗಿ ಆ ಕೇಸಿನ ವಿಚಾರವನ್ನ ಎಲ್ಲರ ಬಳಿಗೆ ಅಂದ್ರೆ ಜನಸಾಮಾನ್ಯರ ಬಳಿಗೆ ಹೇಳೋದು ಅದು ರಾಂಗ್ ಆಗುತ್ತಾ? ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಆ ರೀತಿ ಹೇಳೋದ್ರಿಂದ ಅದು ಪ್ರತಿಕೂಲ ಆಗುತ್ತೆ. ಕೇಸಿನ ವಿಚಾರಣೆಗೆ ಸಾಕ್ಷಿಗಳು ನಾಶ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಈಗ ಯಾರೋ ಒಬ್ಬ ಹೆಣ್ಣು ಮಗಳು ಇಂತಹವ್ರು ಇದ್ದರೂ ನನ್ನನ್ನು ಆತ ಜೊತೆಲಿ ಕರ್ಕೊಂಡು ಹೋದಾಗ ಅಂದಾಗ, ನಾಳೆ ಆತ ಕೋರ್ಟಿಗೆ ಒಂದು ಸಾಕ್ಷಿ ಹೇಳ್ಬೋದು, ಹೌದು ಆಕೆ ಅವ್ರ ಜೊತೆಲಿ ಹೋಗ್ತಾ ಇದ್ದಿದ್ದನ್ನ, ಅಪರಾಧಿಯ ಜೊತೆ ಹೋಗ್ತಾ ಇರೋದನ್ನ ನಾನು ನೋಡಿದೆ ಅಂತ ಹೇಳಿದ್ರೆ ಕೋರ್ಟಿಗೆ ಒಂದು ಒಳ್ಳೆ ಸಾಕ್ಷಿ ಆಗುತ್ತದು. ಆದರೆ ಎಲ್ಲರ ಹತ್ರ ಆಕೆ ಇಂಥವ್ರು ನಾನು ಹೋಗೋದನ್ನು ನೋಡಿದ್ರು ಅಂದಾಗ ಏನಾದರೂ ಒಂದು ಪಕ್ಷ ಆತ ಭೇಟಿ ಮಾಡಿ ಇಲ್ಲ ನಾನು ನೋಡಿಲ್ಲ ಅಂತ ಹೇಳಿಕೊಟ್ರೆ ನಾವಂಥವ್ರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತೀವಿ. ಹಾಗೆಲ್ಲ ಏನಾದರೂ ಹಾಸ್ಟೈಲ್ ಆದರೆ ಸಾಕ್ಷಿಗಳು ದುರ್ಬಲಗೊಳ್ತಾ ಹೋಗುತ್ತೆ ಕೋರ್ಟಲ್ಲಿ. ಆದ್ದರಿಂದ ಇದನ್ನೆಲ್ಲ ಅತ್ಯಂತ ಗೌಪ್ಯವಾಗೇ ಮಾಡ್ತಾರೆ, ಯಾರಿಗೂ ಅದನ್ನು ಇದು ಮಾಡೋದಿಲ್ಲ, ತಿಳಿಸಲ್ಲ. ಹಾಗೂ ತಿಳಿಸಿದ್ರೆ ಅದು ಸಮಸ್ಯೆ ಆಗುತ್ತೆ ಮೇಡಮ್. ಎಸ್, ಕೊನೆಯದಾಗಿ ಈ ವಿಚಾರಗಳ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ಅತ್ಯಾಚಾರ ಮತ್ತು ಕೊಲೆ ಏನಿದೆ ಇದು ಸಮಾಜಕ್ಕೆ ಬಹಳ ದೊಡ್ಡ ಪಿಡುಗು. ಇದು ಬಹಳ ಘೋರವಾದಂಥದ್ದು. ನನ್ನ ದೃಷ್ಟಿಯಲ್ಲಿ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗ್ತಾರೆ ಅಂತಹ ಅಪರಾಧಿಗಳು ಯಾರೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು, ಅದರಲ್ಲೂ ಮರಣದಂಡನೆಯೇ ಆಗಬೇಕು. ಅದು ಬಹಳ ಮುಖ್ಯವಾದದ್ದು. ಇನ್ನು ಬಹಳ ನೋವಿನಿಂದ ಹೇಳ್ತಾ ಇರುವಂಥದ್ದು, ನಮ್ಮ ಕರ್ನಾಟಕದ ಹೆಣ್ಣು ಮಗಳು ಸೌಜನ್ಯ ಪ್ರಕರಣದಲ್ಲಿ ನಿಜಕ್ಕೂ ಇನ್ನೂ ಅಪರಾಧಿಗಳನ್ನು ತಲಾಶೆ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಹೇಗಾದರೂ ಮಾಡಿ ಪೊಲೀಸಿನವರು ಆ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವರನ್ನು ತಲಾಶೆ ಮಾಡಿ ಅವರನ್ನು ಬಂಧಿಸಿ ತಂದು ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಅವರಿಗೂ ಸಹ ಮರಣದಂಡನೆ ಶಿಕ್ಷೆ ಆಗಲೇಬೇಕು ಎನ್ನುವುದು ನಮ್ಮ ಒಂದು ಬೇಡಿಕೆ. ಸರ್, ನಂದೊಂದು ಕ್ವಶನ್ ಇದೆ. ಏನು ಅಂತಂದ್ರೆ, ಹೈಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದಿರುತ್ತೆ. ಆ ತೀರ್ಪು ಅವರು ಹೇಳಿರ್ತಾರೆ, ತೀರ್ಪನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹಾಕಿರ್ತಾರೆ ಆ ಒಂದು ಕೇಸ್ನ. ಅದರಲ್ಲೂ ಕೂಡ ಹೈಕೋರ್ಟ್ ಏನ್ ಹೇಳಿರುತ್ತೋ ಅದು ಕರೆಕ್ಟ್ ಆಗಿದೆ ಅನ್ನುವಂತಹ ಒಂದು ಡಿಸಿಷನ್ಗೆ ಸುಪ್ರೀಂ ಕೋರ್ಟ್ ಬರುತ್ತೆ. ಸೊ ಆಗ ಮುಗ್ದೆ ಹೋಯ್ತಾ ಹಾಗಾದ್ರೆ ಕೇಸು ಅಂತ? ಹೌದು, ಖಂಡಿತವಾಗಿಯೂ. ಈಗ ಹೈಕೋರ್ಟಿನ ತೀರ್ಪು ಏನು ಬಂದಿರುತ್ತೆ ಆ ತೀರ್ಪಿನ ವಿರುದ್ಧವಾಗಿ ಯಾರಾದರೂ ಅಪೀಲನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ನೋಡುತ್ತೆ. ಒಮ್ಮೆ ಆ ಹೈಕೋರ್ಟಿನ ಆದೇಶ ಸರಿ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಮಾರ್ಪಾಡಿನ ಅವಶ್ಯಕತೆ ಇದೆಯಾ ಅನ್ನುವಂಥದ್ದನ್ನು ಪರಿಗಣಿಸಿ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ ಒಂದು ಪ್ರಕರಣದಲ್ಲಿ, ಅದೇ ಅಂತಿಮ ತೀರ್ಪು. ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲಿದ ಒಂದು ನ್ಯಾಯಾಲಯ ಅಂದರೆ ಅದು ದೇವರ ನ್ಯಾಯಾಲಯ. ಓಕೆ, ಸೊ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸು ಹೈಕೋರ್ಟ್ ಕೊಟ್ಟಿರೋದೇ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ತೀರ್ಪನ್ನ ಅದು ಹೊರಡಿಸ್ತು ಅಂತಂದ್ರೆ, ಇಲ್ಲಿ ಹೋರಾಟಗಳು ಶುರುವಾಯಿತು ಅಂತಂದ್ರೆ ಅಥವಾ ಇನ್ನೊಂದ್ಸಲ ಮತ್ತೆ ತನಿಖೆ ಆರಂಭ ಮಾಡಬೇಕು ಅಂತಂದ್ರೆ ಏನು ಕತೆ? ಮತ್ತೆ ಹೊಸದಾಗಿನ ತನಿಖೆ ಆರಂಭ ಮಾಡ್ತಾರಾ ಹೇಗೆ? ಅಲ್ಲ, ತನಿಖೆ ಮಾಡಲು ಒಂದು ಪರ್ಮಿಷನ್ ಕೊಡಬೇಕೇ ಬೇಡವೇ ಅನ್ನೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಕೊಡಬಾರ್ದು ಅಂತ ಇಲ್ಲ, ಅಥವಾ ಕೊಡಲೇಬೇಕು ಅಂತಲೂ ಕಾನೂನು ಹೇಳಲ್ಲ. ಆ ಪ್ರತಿಯೊಂದು ಪ್ರಕರಣವನ್ನು ಪರಿಗಣಿಸಿ ಆ ಪ್ರಕರಣದ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಆಗ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ
ಏನಾದರೂ ಒಂದು ಪಕ್ಷ ಇದರಲ್ಲಿ ತನಿಖೆ ಸಮರ್ಪಕವಾಗಿ ಆಗಿಲ್ಲ, ಮತ್ತೊಮ್ಮೆ ಆಗಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ, ಯಾಕೆಂದರೆ ಅಂತಿಮವಾಗಿ ಯಾವ ಅಪರಾಧಿಯೂ ತಪ್ಪಿಸ್ಕೋಬಾರ್ದು. ಅದಕ್ಕೋಸ್ಕರ ನ್ಯಾಯಾಲಯಕ್ಕೇನಾದರೂ ಸಮರ್ಪಕವಾಗಿ ಅನಿಸಿದರೆ, ಏನು ಇದಕ್ಕೆ ಮತ್ತೆ ಪುನರ್ ತನಿಖೆಯ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಅವಕಾಶ ಕೊಡ್ಬೋದು, ಕೊಟ್ಟರೆ ಮಾಡಬೇಕಾದ್ರೆ. ಓಕೆ, ಈಗ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಲ್ಲಿ ಸೊ ಈಗ ರೇಪ್ ಆಗಿ ಮರ್ಡರ್ ಆಗಿ ಹೋಗಿರುತ್ತೆ. ಸೊ 12 ವರ್ಷ, 13 ವರ್ಷ, 14 ವರ್ಷ ಕೋರ್ಟ್ ಎಳ್ಕೊಂತ ಹೋಗ್ತಾ ಇರುತ್ತೆ, ಅಥವಾ ಕೋರ್ಟ್ ಒಂದು ಅವಧಿಗಳು ಇರುತ್ತೆ. ಸೊ ಆ ಒಂದು ಕೇಸಸ್ನಲ್ಲಿ ಸಾಕ್ಷಿ ನಾಶ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರಬಹುದಲ್ವಾ ಅಂತ. ಅಲ್ಲ, ನೀವು ಹೇಳೋದು ಒಂದು ರೀತಿಯಲ್ಲಿ ನಿಜ, ಸಾಕ್ಷಿಗಳು. ಆದರೆ ಒಂದು, ಈ ಒಬ್ಬ ಅಪರಾಧಿಯನ್ನು ಬಂಧಿಸಿದ ನಂತರನೇ ತಕ್ಷಣವೇ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿಬಿಟ್ಟಿರ್ತಾರೆ ಪೊಲೀಸ್ ಅಧಿಕಾರಿಗಳು. ಅದನ್ನು ಸಂಗ್ರಹಿಸಿಯೇ ಚಾರ್ಜ್ ಶೀಟ್ ಅಂತ ಹಾಕಿರ್ತಾರೆ. ಹಾಗಾಗಿ ಅದನ್ನು ಬಹಳ ಭದ್ರತೆಯಿಂದ ಕಾಪಾಡಿರ್ತಾರೆ. ಏನಂದರೆ ಅಪ್ಪಿತಪ್ಪಿ ಕೆಲವು ಸಾಕ್ಷಿಗಳು, ಪ್ರಮುಖ ಸಾಕ್ಷಿಗಳು ವಯಸ್ಸಾಗಿದ್ದರಿಂದನೋ ಅನಾರೋಗ್ಯದಿಂದನೋ ತೀರು ಹೋಗ್ಬೋದು, ಸತ್ತೋಗ್ಬಿಡ್ಬೋದು. ಅಂತಹ ಸಾಕ್ಷಿಗಳು ಸಿಗದೇ ಇರ್ಬೋದು ಕೋರ್ಟಿನ ವಿಚಾರಣೆ ಸಮಯಕ್ಕೆ. ಅದು ಬಿಟ್ಟರೆ ಏನು ಮಟೀರಿಯಲ್ ವಿಟ್ನೆಸ್ ಅಂತೀವಿ ನಾವು, ಸಾಕ್ಷ್ಯಾಧಾರಗಳೇನಿದೆ ಅದೇನೂ ಆಗಲ್ಲ. ಅದನ್ನು ಬಹಳ ಭದ್ರತೆಯಿಂದ ಕಾಪಾಡಿರ್ತಾರೆ. ಅದನ್ನು ಮುಂದೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಆಗ್ತಾರೆ. ವ್ಯಕ್ತಿಗಳು ಬದಲಾಗ್ಬೋದು, ಸಾಕ್ಷಿಗಳು ವ್ಯಕ್ತಿಗಳು ಸಿಗದೇ ಇರ್ಬೋದು ಸಮಯಕ್ಕೆ ಸರಿಯಾಗಿ. ಆದರೆ ಬೇರೆ ಸಾಕ್ಷಿಗಳು ನಾಶ ಆಗಲ್ಲ. ಮತ್ತು ಇರುವ ಸಾಕ್ಷಿಗಳ ಆಧಾರದಲ್ಲೇ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಸೊ ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲೂ ಕೂಡ ಸಾಕ್ಷಿ ನಾಶ ಆಗದಂತೆ ತಡೆಯೋಕೆ ಒಂದಿಷ್ಟು ಕ್ರಮಗಳು ಇದೆಯಾ? ಇದೆ, ಖಂಡಿತವಾಗಿಯೂ ಇದೆ. ಸಾಕ್ಷಿಗಳ ನಾಶ ಆಗೋದಿಲ್ಲ. ಅದಕ್ಕೋಸ್ಕರನೇ ಜಾಮೀನನ್ನು ಕೊಡುವಾಗ ಯಾವುದೇ ಕಾರಣಕ್ಕೂ ಸಾಕ್ಷಿದಾರರನ್ನು ನೀವು ಸಂಪರ್ಕಿಸಬಾರ್ದು, ಅಪರಾಧಿಗಳು, ಆರೋಪಿಗಳು ಅಂತ ಹೇಳೋದು. ನೀವು ಅವರನ್ನು ಸಂಪರ್ಕಿಸಬಾರ್ದು, ಅವ್ರಿಗೆ ಯಾವುದೇ ರೀತಿಯ ಆಮಿಷಗಳನ್ನು ಒಡ್ಡಬಾರ್ದು ಅಂತೆಲ್ಲ ಹೇಳ್ತಾರೆ. ಆದರೂ ಕೆಲವೊಂದು ಪ್ರಕರಣಗಳಲ್ಲಿ ಆವಾಗ ಮಧ್ಯದಲ್ಲೆಲ್ಲೋ ಆಗುತ್ತೆ. ಅದೆಲ್ಲ ಇದ್ದಿದ್ದೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ. ಬಟ್ ಯಾರೋ ಒಬ್ಬರು ಇಬ್ಬರು ಸುಳ್ಳು ಸಾಕ್ಷಿ ಹೇಳಿದ ಕ್ಷಣಕ್ಕೆ ಶಿಕ್ಷೆ ಕೊಡಬೇಕೇ ಅಥವಾ ಶಿಕ್ಷೆ ಕೊಡಬಾರ್ದೇ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡಲ್ಲ. ಒಟ್ಟಾರೆ ಇಡೀ ಒಂದು ಕೇಸನ್ನು ಪರಿಗಣಿಸಿ ಆ ನ್ಯಾಯಾಲಯ ಅವಾಗ ತೀರ್ಮಾನಕ್ಕೆ ಬರುತ್ತೆ ಶಿಕ್ಷೆ ಕೊಡಬೇಕೆ ಅಥವಾ ಬೇಡ ಅಂತ ಅನ್ನೋದು. ಯಾರೋ ಒಬ್ಬರು ಸಾಕ್ಷಿ ಅಥವಾ ಒಂದು ಸಾಕ್ಷಿ ಆಧಾರದ ಮೇಲೆ ತೀರ್ಪನ್ನು ಕೊಡೋದಿಲ್ಲ ಮೇಡಮ್. ಎಸ್ ಸರ್, ಇವಿಷ್ಟು ಪ್ರಕರಣಗಳ ಬಗ್ಗೆ ಮಾತನಾಡಿದ್ರಿ. ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣದ ಬಗ್ಗೆ ಜಾಸ್ತಿ ನಾವಿಬ್ರು ಮಾತಾಡಿದ್ವಿ. ಸೊ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ಯಾವ ಪ್ರಕರಣದಲ್ಲಿ ಅಪರಾಧಿ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಈ ಪ್ರಕರಣ ಏನಿದೆ, ಅತ್ಯಾಚಾರ ಮತ್ತು ಕೊಲೆ ಏನಿದೆ, ಈ ಪ್ರಕರಣದಲ್ಲಿ ಸಿಕ್ಕ ಹಾಕ್ಕೊಂಡಂಥ ಯಾವ ಅಪರಾಧಿಯು, ಅಂದರೆ ಆತ ಮಾಡಿರೋದು ಪ್ರೂವ್ ಆದಮೇಲೆ ಯಾವ ಅಪರಾಧಿಯು ಶಿಕ್ಷೆಯಿಂದ ಪಾರಾಗಬಾರದು. ಅದರಲ್ಲೂ ಅಂತಹ ಈ ಪ್ರಕರಣಗಳಲ್ಲಿ ಎಲ್ಲರಿಗೂ ಮರಣದಂಡನೆಯೇ ಶಿಕ್ಷೆಯನ್ನೇ ಕೊಡಬೇಕು. ಹಾಗೂ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಕೂಡ ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆಯೇ ಆಗಬೇಕು ಅಂತ ನಾನು ಬಹಳ ಖಚಿತವಾಗಿ ಒತ್ತಾಯ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಸೊ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬಗ್ಗೆ ನಾವು ತುಂಬ ಮಾತಾಡಿದ್ವಿ ಆಗ ಹೇಳಿದ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ಆರೋಪಿ ಆಗಿದ್ರು ಕೂಡ, ಅಪರಾಧಿ ಆಗಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಎಲ್ಲ ಕರ್ನಾಟಕದಲ್ಲಿರುವಂಥವರ ಪ್ರತಿಯೊಬ್ಬರ ಮನದ ಮಾತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.